ಸ್ವಾಮಿ ದೇವರ ಆರ್ಚು, ಅದಕ್ಕೆ ಬೆಲೆ ಕಟ್ಟೋದು ಬೇಡ. ಅದು ಎಷ್ಟಾಗುತ್ತೋ ಅದು ಆಗುತ್ತೆ. ಅದಕ್ಕೆ ಬೆಲೆ ಕಟ್ಟಕ್ಕೆ ಹೋಗ್ಬಾರ್ದು. ಅದನ್ನ ಮಾಡಿಸ್ಕೊಡ್ಬೇಕು ಅಂತೇಳಿ ಅವರು ಕಟ್ತಾರೆ. ಊರಿನವರು ಅದಕ್ಕೆ ದುಡ್ಡು ಸಹಾಯ ಮಾಡೋದು. ನಾವು ಎಲ್ಲ ಸಾರ್ವಜನಿಕರು ಎಲ್ಲ ಶೇರ್ ಕಟ್ತಾರೆ. ಇನ್ನೊಂದು ಜಾಡಗಟ್ಟದಿಂದ ಬೆಲವತ್ತಳ್ಳಿಯಿಂದ ಜಾಡಗಟ್ಟಿಗೆ ಒಂದು ಬ್ರಿಡ್ಜು, ಒಂದು ಕಾಂಕ್ರೀಟು ಮತ್ತೆ ಟಾರ್, ಅವೆರಡೂ ಪೂಜೆ ಮಾಡಿದ್ವಿ, ಆರ್ಚ್ ಮಾಡಿದ್ವಿ. ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಮಾಡಿದ್ವಿ. ಅವರು ನಮ್ಮೂರಿಗೆ ಬಲ್ಲಿ ಅಭಿನಂದನೆ ಮಾಡಿದ್ರು. ಅದಕ್ಕೆ ನಮ್ಮ ಚೌಡಯ್ಯನವರು ಕರೀತಾ ಇದ್ರು, ಬಲ್ಲಿ ಅವರು ಕರೀತಾ ಇದ್ದಾರೆ, ಹೋಗ್ಬೇಕು ಅಂತ ಹೇಳಿ. ನಾನು ಯಾವ ರೀತಿ ತೀರಿಸ್ಬೇಕು ಅನ್ನೋದನ್ನ ನಾನು ನೋಡ್ತೀನಿ. ನಮ್ಮ ನಿಮ್ಮ ಋಣ, ನಮ್ಮ ನಿಮ್ಮ ಬಾಂಧವ್ಯ ಭಗವಂತ ಎಷ್ಟರ ಮಟ್ಟಿಗೆ ನಮ್ಗೆ ಕಲ್ಪಿಸಿದಾನೋ ಅದು ಆ ಭಗವಂತನ ದಯೆಯಿಂದ ಇದೇ ರೀತಿ ನಮ್ಮ ನಿಮ್ಮ ಬಾಂಧವ್ಯ ಮುಂದುವರ್ಕೊಂಡು ಹೋಗ್ಲಿ. ಯಾವತ್ತೂ ಕೂಡ ಬೆಲವತ್ತಳ್ಳಿ ಹೊಡಿತದಂಗೆ ನಮ್ಗೆ 500-600 ಓಟನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಎಲ್ಲೋ ಮಧ್ಯದಲ್ಲಿ ಒಂದ್ ಸ್ವಲ್ಪ ಇದಾಯ್ತು, ಅದನ್ನ ಸರಿಪಾಡ್ಕೊಳ್ಳಿ ಅಂತ ಹೇಳಿದೀನಿ. ಸರಿ ಮಾಡ್ಕೊಂಡು ಎಲ್ಲಾ ಊರ್ನವರು ಒಗ್ಗೂಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಕೆಲಸ ಕಾರ್ಯಗಳಿದ್ರು ನಾವೇನು ಒಂದು ಮನೆಯವ್ರಂಗಿದ್ದಾರೆ, ಇವರೇನು ನಾನು MLA, ನಾನು ಮಿನಿಸ್ಟ್ರು ನಂಗೆ ಏನಿಲ್ಲ ಇವ್ರ ಹತ್ರ. ಇವರು ನಾವು ಒಂದೇ ತರ ಇದೀವಿ, ಅದೇ ತರ ಭಾವನೆ ನಾವೆಲ್ಲ ಒಂದಾಗಿ ಹೋಗೋಣ ಅಂತ ಸಂದರ್ಭದಲ್ಲಿ ಹೇಳಿ.